ಇವತ್ತು ಟ್ರಾಜಿಡಿ ನಾನು ಓಪನ್ ಆಗಿ ಹೇಳ್ತೀನಿ. ಅನೇಕ ದೇವ ಮಕ್ಕಳು ಒಳ್ಳೆ ಒಳ್ಳೆ ಸ್ಥಾನಮಾನಗಳಲ್ಲಿದ್ದಾರೆ, ಒಳ್ಳೆ ಒಳ್ಳೆ ಅಧಿಕಾರದಲ್ಲಿದ್ದಾರೆ, ಬಹಳ ಬ್ಯುಸಿ ಅವರು. ಅವ್ರಿಗೆ ದೇವರ ಸನ್ನಿಧಾನದಲ್ಲಿ ಸಮಯ ಕೊಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ದೇವರ ವಾಕ್ಯಗಳನ್ನು ಧ್ಯಾನಿಸಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ, ದೇವರ ಆಲಯಕ್ಕೆ ಯಾವುದೇ ಕಾರ್ಯಕ್ರಮಗಳಿರಲಿ, ಭಾನುವಾರದ ಆರಾಧನೆ ಇರಲಿ, ಬರೋದಕ್ಕೂ ಟೈಮ್ ಸಿಗ್ತಾ ಇಲ್ಲ. ಅಂಥ ಬ್ಯುಸಿಯಲ್ಲಿ ಹೋಗ್ಬಿಟ್ರು. ಆದರೆ ಒಂದಾನೊಂದು ಕಾಲದಲ್ಲಿ ಅವರು ಯಾವ ಸ್ಥಿತಿಯಲ್ಲಿದ್ದರು ಅನ್ನುವಂಥ ಸತ್ಯವನ್ನು ಮರ್ತೋಗ್ಬಿಡ್ತಾರೆ. ನೋಡ್ರಿ, ಇದೆಂಥ ಟ್ರಾಜಿಡಿ, ಎಂಥ ದುಃಖದ ವಿಚಾರ ಅಲ್ವಾ? ದೇವರು ನಮಗೆ ಕೊಡೋದು ಗೊತ್ತು, ದೇವರಿಗೆ ಹಾಗೆ ನಮ್ಮಿಂದ ತೆಗೆದುಕೊಳ್ಳೋದು ಗೊತ್ತು. ನಮ್ಮ ದೇವರು ಆತನು ಸಹನೆಯಿಂದ ಇರ್ತಾರೆ. ಆತನು ತನ್ನ ಮಕ್ಕಳಿಗೆ ಎಂಥ ದೀನ ಸ್ಥಿತಿಯಿಂದಿದ್ದಾರೋ ಅಂಥವ್ರನ್ನ ದೇವರು ಶ್ರೇಷ್ಠವಾಗಿ ಮಾಡ್ತಾರೆ. ಆಗ ನಾವು ಎಲ್ಲಿಂದ ಮೇಲೆ ಬಂದಿದ್ದೀವಿ ಅನ್ನುವಂಥ ಸತ್ಯ ಮರೆತು ಹೋಗಬಾರ್ದು. ಪ್ರಪಂಚ ಓಡ್ದಂಗೆ ನಾವು ಓಡಬೇಕು ಅಂತ ಅನ್ಕೊಳ್ತಿರ್ತೇವೆ. ಪ್ರಪಂಚ ಫಾಸ್ಟ್ ಆಯಿತು, ನಾವು ಫಾಸ್ಟ್ ಆಗಬೇಕಂತ ಅನ್ಕೊಳ್ತಿರ್ತೇವೆ. ವಾಟ್ ಅಬೌಟ್ ಗಾಡ್? ನೀನು ಯಾವಾಗ ದೇವರಿಗೆ ಬಹಳ ಹತ್ತಿರವಾಗ್ತೀಯೋ, ಸಮಯ ಕೊಟ್ಟು, ಆವಾಗ ದೇವರು ನಿನಗೆ ಬೇಕಾದದನ್ನೆಲ್ಲ ಒದಗಿಸಿಕೊಡ್ತಾರೆ.